ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಜೇಡ ಪ್ಲ್ಯಾಂಟ್ ಅಂತ ಇವತ್ತು ನಮ್ಮ ಮನೇಲಿ ನಾನು ಇವತ್ತು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇದು ಜೇಡ ಪ್ಲ್ಯಾಂಟ್ ತುಂಬ ದೊಡ್ಡಕ್ಕಾಗಿದ್ದು ಉದ್ದಕಲಾಗಿತ್ತು ಸ್ನೇಹಿತರೆ. ಭಾಳ ಬೇಗ ಅಂದರೆ ಭಾಳ ಬೇಗ ಬೆಳೆಯುವಂಥ ಇದು ಜೇಡ ಪ್ಲ್ಯಾಂಟ್ ಗಿಡ. ಅದಕ್ಕೆ ನಾನು ಇದನ್ನು ಮೇಲ್ಗಡೆ ತುದಿ ಎಲ್ಲ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ಮತ್ತೆ ಎರಡೆರಡು ಕಡೆ ಚಿಗುರು ಬಂದು ಚೆನ್ನಾಗಿ ಬೆಳೆಯುತ್ತೆ. ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ. ನೋಡಿ, ಜೇಡ ಪ್ಲ್ಯಾಂಟ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಆಮ್ಲಜನಕನ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಮನೇಲಿ ಜೇಡ ಪ್ಲ್ಯಾಂಟ್ ಇದ್ದರೆ ಅದು ತುಂಬ ಬೇಗ ಬೆಳೀತಾ ಇರುತ್ತೆ. ಆವಾಗ ಬೆಳೆದಾಗೆಲ್ಲ ನೀವು ಕಟ್ ಮಾಡ್ತಾಯಿದ್ರೆ ಈ ಥರ ಸಣ್ಣದಾಗಿ ನೋಡಿ ಒಂದು ಗಿಡ ಥರ ಬೋನ್ಸಿ ಗಿಡ ಅಂತ ಬರ್ತದಲ್ಲ, ಆ ಥರ ಬೋನ್ಸಿ ಗಿಡ ಥರ ಚೆನ್ನಾಗಿ ಬೆಳೆಯುತ್ತೆ. ಪುಟ್ಟದಾಗಿ ಬೋನ್ಸಿ ಗಿಡ ಅಂತ ಬರುತ್ತೆ, ಚೆನ್ನಾಗಿ ಇದು ಬೆಳೆಯುತ್ತೆ ಸ್ನೇಹಿತರೆ. ತುಂಬ ಒಳ್ಳೆ ಗಿಡ ಇದು. ಸಾಕೋದ್ರಿಂದ ಮನೆಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ಇದರಿಂದ ಆಮ್ಲಜನಕನೂ ಬಿಡುಗಡೆ ಆಗುತ್ತೆ. ಆಮೇಲೆ ಮೇಲ್ಗಡೆ ಬಂದಾಗೆಲ್ಲ ಕಟ್ ಮಾಡಿಬಿಡಬೇಕು. ಆವಾಗ ಎರಡೆರಡು ಕುಡಿ ಬಂದು ದೊಡ್ಡದಾಗಿ ಚೆನ್ನಾಗಿ ಹರಡುತ್ತೆ ಸ್ನೇಹಿತರೆ. ಪಕ್ಕದಲ್ಲೇ ನೋಡಿ ನಾನು ಬಟನ್ ರೋಸ್ ಗಿಡನ ಹಾಕಿದ್ದೀನಿ. ಇದು ಎರಡನೇ ಟೈಮು ಬಟನ್ ರೋಸು ಬಿಡ್ತಾ ಇರೋದು ಸ್ನೇಹಿತರೆ. ಪುಟ್ಟಂಗೆ ಬಿಡ್ತಾ ಇದೆ. ಪಕ್ಕದಲ್ಲೆಲ್ಲ ನಾನು ಸಣ್ಣ ಸಣ್ಣ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಇದೆ ದಾಸವಾಳ ಗಿಡ, ಇದೆ ಮಲ್ಲಿಗೆ ಗಿಡ. ಮೊನ್ನೆ ಹೂ ಬಿಟ್ಟು ಎಲ್ಲ ಖಾಲಿ ಆಗಿದೆ. ನೋಡಿ, ಇಲ್ಲೇ ಮನೆ ಮುಂದೆ ನಾನು ಇದು ನೀರು ಸೋನೆ ಗಿಡ ಅಂತಾರಲ್ಲ ಅದು. ಇಲ್ಲಿ ಬಟನ್ ರೋಸ್ ಗಿಡ ಎಲ್ಲ ಮನೆ ಮುಂದೆ ಚಿಕ್ಕದಾಗಿ ನಾನು ಗಿಡನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ತುಂಬ ಬಿಸಿಲಲ್ಲ, ಹಂಗಾಗಿಬಿಟ್ಟು ಮನೆ ಮುಂದೆ ಸ್ವಲ್ಪ ಬಿಸಿಲು ಬರುತ್ತೆ, ನೆರಳು ಬರುತ್ತೆ. ಇದು ರೋಸ್ ಗಿಡ, ಇದು ಮನೆ ಪ್ಲಾಂಟ್ ಗಿಡ ಚಿಕ್ಕದಾಗಿ ಇಟ್ಕೊಂಡಿರೋಂಥ ನಮ್ಮ ಮನೆ ಮುಂದೆ ಸ್ನೇಹಿತರೆ. ಮನೆ ಒಳಗಡೆ ನಾನು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿ ಗಿಡ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ನಮ್ಮ ವಾಸ್ತು ಗಿಡ ಅಂತಾರಲ್ಲ, ವಾಸ್ತು ಗಿಡ. ಒಂದು ರಾಕಿ ಕೂಗ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲೇ ಮನೆ ಪ್ಲಾಂಟ್ ಗಿಡನ ಇಟ್ಟಿದ್ದೀನಿ. ಇದನ್ನು ವಾಸ್ತು ಗಿಡ. ನೋಡಿ, ಚಿಕ್ಕ ಪಾಟಲ್ಲಿ ಎಷ್ಟು ಚಿಕ್ಕ ಪಾಟಲ್ಲಿ ಎಷ್ಟು ದೊಡ್ಡ ಗಿಡನ ಇವತ್ತು ನಾನು ಬೆಳೆಸಿದ್ದೀನಿ. ಇದು ನಮ್ಮ ಮನೆಯ ಹಾಲಲ್ಲಿ ನಾನು ಇಟ್ಟಿರುವಂಥ ಗಿಡ ಸ್ನೇಹಿತರೆ. ಎಷ್ಟು ಉದ್ದ ಬಂದಿದೆ ನೋಡಿ ಗಿಡ, ತುಂಬ ಚೆನ್ನಾಗಿ ಬಂದಿದೆ ಗಿಡ. ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ಅದರ ಪಕ್ಕದಲ್ಲೂ ಅಷ್ಟೇ ನೋಡಿ. ಇದರಲ್ಲಿ ಎರಡು ಥರ ಇರುತ್ತೆ ಸ್ನೇಹಿತರೆ. ನೋಡಿ, ಈ ವಾಸ್ತು ಗಿಡ ಅಂತಾರಲ್ಲ, ಈ ವಾಸ್ತು ಗಿಡದಲ್ಲೇ ಎರಡು ಥರ. ಇದು ನೋಡಿ, ಫುಲ್ಲು ಗ್ರೀನ್ ಆಗಿದೆ, ಒಂಥರ ಗ್ರೀನ್. ಇದು ನೋಡಿ, ಇದು ಅದೇ ಗಿಡನೇ. ಇದರಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಬಂದು ಈ ಗಿಣಿ ಹಸಿರು ಅಂತಾರಲ್ಲ, ಗಿಣಿ ಹಸಿರು ಟೈಪು ಈ ವಾಸ್ತು ಗಿಡ ಬಂದಿದೆ ನೋಡಿ. ಸೇಮ್ ಗಿಣಿ ಹಸಿರೇ ಕಲರ್ ಅಲ್ವಾ. ಇದರಲ್ಲಿ ಎರಡು ಥರ ಕಲರ್ ಬರುತ್ತೆ. ಈ ಥರ ಒಂದು ಫುಲ್ಲು ಹಸಿರು ಇರೋವಂಥ ಒಂದು ಗಿಡ ಸ್ನೇಹಿತರೆ ಇದು. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಇದು ಅದೇ ಥರದ ಗಿಡ, ಸ್ವಲ್ಪ ಈ ಇಳಿ ಹಸಿರು ಅಂತಾರಲ್ಲ ಆ ಟೈಪ್ ಹಸಿರು ಬರುತ್ತೆ. ಇದನ್ನು ಅಷ್ಟೇ. ಇದೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೇ ನಾನು ಹಾಕಿ ಹಾಲಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಶೋ ಗಿಡ. ಇವೆಲ್ಲ ಚಿಕ್ಕ ಪಾಟಲ್ಲೇ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮನೆ ಒಳಗೆ ಹಸಿರು ಹಸಿರಾಗಿದ್ದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದು ಒಳ್ಳೆ ಆಮ್ಲಜನಕ ಬಿಡುವಂಥ ಒಳ್ಳೆ ಗಿಡಗಳನ್ನೇ ನಾನು ನಮ್ಮ ಹಾಲಲ್ಲಿ ಇಟ್ಟಿರೋದು ಸ್ನೇಹಿತರೆ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ. ಇದು ಮೋಸ್ಟ್ಲಿ ನಿಮಗೆಲ್ಲರಿಗೂ ಗೊತ್ತಿರೋವಂಥ ಗಿಡನೇ. ಇದೂ ಅಷ್ಟೇ ಆಮ್ಲಜನಕ ಬಿಡುಗಡೆ ಮಾಡಿ ಇಂಗಾಲದ ಡೈಆಕ್ಸೈಡನ್ನು ಅದು ಹೀರ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಉತ್ತಮವಾದ ಒಂದು ಒಳ್ಳೆ ಗಾಳಿ ನಮ್ಮ ಹಾಲಿಗೆ ಬರುತ್ತೆ. ನಾವು ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಲ್ಲ, ಹಾಲಲ್ಲೇ ನಾವು ಇರ್ತೀವಲ್ಲ ಜಾಸ್ತಿ, ಹಾಗಾಗಿ ನಮಗೆ ಒಳ್ಳೆಯ ಒಂದು ಗಾಳಿ ನಮಗೆ ಸಿಗುತ್ತೆ. ಇದು ಒಳ್ಳೆ ಸ್ನೇಕ್ ಪ್ಲ್ಯಾಂಟ್ ಗಿಡ. ಈ ಸ್ನೇಕ್ ಪ್ಲ್ಯಾಂಟ್ ಗಿಡ ನಾವು ನೀರಲ್ಲೇ ಇಟ್ಟು ಬೆಳೆಸ್ಬೋದು. ಇದು ನಾನು ನೀರಲ್ಲೇ ಇಟ್ಟಿದ್ದೆ ಸ್ವಲ್ಪ ದಿವಸ. ಒಂದು ಹಳೆ ಒಂದು ವಿಡಿಯೋದಲ್ಲಿ ನಾನು ಈ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀರಲ್ಲಿ ಇಡೋವಂಥ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಸ್ನೇಹಿತರೆ. ನೀರಲ್ಲಿ ಇಟ್ಟಿದಾಗ ಅದು ಬೇರು ಬರುತ್ತೆ. ಬೇರು ಬಂದಮೇಲೆ ನಾನು ಚಿಕ್ಕ ಪಾಟಲ್ಲಿ ಹಾಕ್ತಿದ್ದೀನಿ. ನೋಡಿ, ನಾನೇನು ದೊಡ್ಡ ಪಾಟಲ್ಲಿ ಹಾಕಿಲ್ಲ, ಚಿಕ್ಕ ಪಾಟಲ್ಲೇ ನಾನು ನಮ್ಮ ಸ್ನೇಕ್ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಬೇರು ಬಂದಮೇಲೆ ನಾನು ಈ ಸ್ನೇಕ್ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಪಕ್ಕದಲ್ಲೇ ಮನೆ ಪ್ಲ್ಯಾಂಟ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದು ಅಷ್ಟೇ ಚಿಕ್ಕದಾದಂಥ ಒಂದು ವಾಸ್ತು ಗಿಡ. ಅದ್ರ ಕೆಳಗಡೆ ಸಣ್ಣದೊಂದು ಮನೆ ಪ್ಲ್ಯಾಂಟ್ ಗಿಡ ಅಂದರೆ ನಮಗೆ ತುಂಬ ಇಷ್ಟ ಸ್ನೇಹಿತರೆ. ಹಾಗಾಗಿ ನಾನು ಮನೆ ಹೊರಗಡೆ ಮನೆ ಒಳಗಡೆ ನನ್ನ ಗಿಡಗಳನ್ನು ನಾನು ಬಿಟ್ಟು ಬೆಳೆಸ್ತಾ ಇದ್ದೀನಿ. ನೋಡಿ, ನಮ್ಮ ಹಾಲಲ್ಲಿ ಇಷ್ಟು ಗಿಡಗಳು ಇದೆ.
ಇದಕ್ಕೆ ಡೈಲಿ ನೀರು ಹಾಕ್ತೀನಿ. ಡೈಲಿ ನೀರು ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸಿಗೂ ಒಂದು ಖುಷಿ ಅನಿಸುತ್ತೆ. ಮನೆ ಒಳಗಡೆ ಎದ್ದ ತಕ್ಷಣವೇ ನಾವು ದೇವ್ರ ಮಕ್ಕ ನೋಡಿಬಿಟ್ಟು ಆಮೇಲೆ ನಾವು ಗಿಡಗಳನ್ನೆಲ್ಲ ನೋಡಿದಾಗ ಅದು ಹಸಿರಾಗಿದ್ದಾಗ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ಒಳಗಡೆ ಇಟ್ಕೊಂಡಿರುವಂಥ ವಾಸ್ತು ಗಿಡನೇ ನಾನಿವತ್ತು ನಮ್ಮ ಹಾಲಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಿಮಗೆ ಈ ನನ್ನ ಗಿಡಗಳು ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮನೆಗಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.